ಹಂಸಜ್ಯೋತಿ ಟ್ರಸ್ಟ್ನ ಜನಪದ ಸಂಭ್ರಮದಲ್ಲಿ ಹಾಗೂ ಹಂಸ ಸಮ್ಮಾನ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಕಾರ್ಯಕ್ರಮದೊಳಗೆ ನಾನು ಒಬ್ಬನಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಹಿರಿಯ IAS ಅಧಿಕಾರಿಗಳಾದ ಗೌರವಾನ್ವಿತ ವಿ ಶಂಕರ್ ಅವರೇ, ನನಗೆ ಮಾರ್ಗದರ್ಶಕರು ಹಿರಿಯರು, ನನ್ನ ಕಾಲೇಜಲ್ಲಿ ಓದುವಾಗ ಅವರು ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳಾಗಿರುವಂಥ ನಾಡೋಜ ಡಾಕ್ಟರ್ ಊಡೆ ಪಿ ಕೃಷ್ಣ ಅವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀತಾ ಹಿರೇಮಠರವರೇ, ಹಿರಿಯರು. ನಾನು ಭಾಳ ವರ್ಷಗಳಿಂದ ಅವರು ನಮ್ಮ ಸಂಸ್ಥೆ ಒಡನಾಟದಲ್ಲಿ ನಾನು ಕಂಡಿದ್ದೀನಿ. ಗಾಣಿಗೆರೆ ವೆಂಕಟರಾಮಯ್ಯ ನನಗೆ ಅವರ ಮೊನಚು, ಬರವಣಿಗೆ, ಭಾಷಣಗಳು ಎಲ್ಲನೂ ಕೇಳಿದಂಥವ್ರು ನಾನು. ಅವ್ರ ಹಿಂದೆ ಪತ್ರಕರ್ತರ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲೇ ಒಂದು ಸಂಚಲನವನ್ನು ಉಂಟು ಮಾಡ್ತಿದ್ದಂಥವ್ರು. ಅವರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಒಳ್ಳೆಯ ಮಾತುಗಳನ್ನು ಕೂಡ ಸಂಸ್ಥೆ ಪರವಾಗಿ ಮಾತಾಡಿದರೆ ಅದಕ್ಕೆ ಹೇಳಲಿಕ್ಕೆ ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ಅವರೇ, ಶಶಿಕಲಾ ಅವರೇ, ನರಸಿಂಹಮೂರ್ತಿ ಅವರೇ, ಶ್ರೀಮತಿ ಗೀತಾ ಅವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಂಸ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರೆ ಮತ್ತು ಗೌರವಾನ್ವಿತ ಹಿರಿಯರೇ, ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂಥ ನಮ್ಮ ಸಂಸ್ಥೆಯ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿರ್ತಕ್ಕಂಥ ಶ್ರೀಮತಿ ವಿಜಯ ಮುರಳೀಧರ್ ಮತ್ತು ಮುರಳೀಧರ್ ಅವರೇ, ಮತ್ತೆಲ್ಲ ಬಂಧು ಭಗಿನಿಯರೇ, ನಾನು ಭಾಳ ಚಿಕ್ಕ ವಯಸ್ಸಲ್ಲಿ ಕಾಲೇಜಲ್ಲಿ ಓದ್ತಿದ್ದಂಥ ಸಂದರ್ಭದಲ್ಲಿ ಮುರಳಿಯವ್ರ ಪರಿಚಯ ಆಯಿತು. ಯಾವುದೋ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಅವ್ರು ಯಾವುದೋ ಸ್ಟೇಜ್ ನಿರ್ಮಾಣ ಮಾಡ್ತಾಯಿದ್ರು. ಆವತ್ತು ಶುರುವಾದಂಥ ಒಂದು ಸಂಬಂಧ. ಸುಮ್ಮನೆ ನನ್ನನ್ನು ಯಾರು ಕರೆದ್ರು, ನಾನು ಒಬ್ಬ ಸಣ್ಣ ಪುಟ್ಟ ಕಲಾವಿದಾಗ ಸೇವೆ ಸಲ್ಲಿಸ್ತಾ ಇದ್ದೆ. ಅದನ್ನು ನೋಡಿ ನೀನು ಬಾ ನೋಡು ಅಂತ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಕರೆದಿದ್ರು. ಹೋಗಿದ್ದೆ. ಅವತ್ತಾದಂಥ ಪರಿಚಯ ನಮಗೆ 50ನೇ ವರ್ಷ ಇಲ್ಲಿ ತುಂಬ ತನಕ ನಮ್ಮನ್ನು ಹೇಳ್ಕೊಂಡು ಬರ್ತಿದ್ದೆ. ಅದಕ್ಕೆ ವಿಶೇಷವಾದ ಕಾರಣ ಅಂತಂದರೆ, ಒಂದು ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಒಂದು ನಮ್ಮಂಥ ಕನ್ನಡ ನಾಡಿನ ಪರಿಸರದೊಳಗಡೆ ಸಂಸ್ಕೃತಿ ಪರಂಪರೆಯನ್ನು ಕಟ್ಟಿಕೊಂಡು ನಮ್ಮದನ್ನು ಉಳಿಸ್ಬೇಕು ಅನ್ನುವಂಥ ತುಡಿತವನ್ನು ಇಟ್ಕೊಂಡು ನಾವೇನಾದರೂ ಮಾಡಿ ಕನ್ನಡಕ್ಕೆ ಒಂದಿಷ್ಟು ಸೇವೆ ಸಲ್ಲಿಸೋಣ, ನಮ್ಮ ಕಿರು ಸೇವೆ ಜೀವನ ಪರ್ಯಂತ ಅದು ಮುನ್ನಡಿಲಿ ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡಿದ್ದಂಥವ್ರು ಮುರಳೀಧರು. ಹಾಗಾಗಿ ಅವ್ರ ಜೊತೆ ಒಡನಾಟ ಸಂಬಂಧ ಜಾಸ್ತಿ ಇದೆ. ಅನೇಕ ನಾಟಕಗಳನ್ನ ಮಾಡಿದ್ದೀವಿ, ಅನೇಕ ಕಾರ್ಯಕ್ರಮಗಳನ್ನ ಆಯೋಜಿಸ್ತೀವಿ. ಬೇಕಾದಷ್ಟು ಜನ ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ್ದಾರೆ. ಹಂಸಜ್ಯೋತಿ ನಡೆದು ಬಂದು ಹಾದಿಯಾಗಿದೆ ಅಂತಂದರೆ ತುಂಬ ಕಷ್ಟ ಸಾಧ್ಯ ಪರಿಸ್ಥಿತಿಯಲ್ಲಿ ನಡೆದಂಥ ಹಂಸಜ್ಯೋತಿ. ಆದರೆ ಅವತ್ತು ಒಂದೊಂದು ಕಾರ್ಯಕ್ರಮಗಳು ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ, ಟೌನ್ ಹಾಲ್ನಲ್ಲಿ, ದೊಡ್ಡ ದೊಡ್ಡ ಹಾಲ್ನಲ್ಲಿ ಮಾಡ್ತಿದ್ದಂಥ ಕಾಲ ಅದು. ಕಿಕ್ಕಿರಿದು ತುಂಬಿದ್ದಂಥ ಸಭೆಗಳು. ಆವಾಗ ಎಲ್ರಿಗೂ ಒಂದು ಆಸಕ್ತಿ ಇತ್ತು. ಕಲೆ ಉಳಿಬೇಕು, ಬೆಳಿಬೇಕು, ಸಂಸ್ಕೃತಿ ಉಳಿಬೇಕು, ಬೆಳಿಬೇಕು, ನಮ್ಮ ಮೂಲ ಬೇರು ಜಾನಪದ ಉಳಿಬೇಕು, ಬೆಳಿಬೇಕು ಅನ್ನೋ ಎಲ್ಲ ಚಿಂತನೆಗಳಿತ್ತು. ಈ ಮೊಬೈಲ್ ಕಾಲಘಟ್ಟದಲ್ಲಿ, ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಇದು ಎಲ್ರಿಗೂ ಒಳ್ಳೆ ಸಿಗುತ್ತೆ, ಇಲ್ಲಿ ಯಾಕೆ ಬಂದು ನೋಡಬೇಕು ಅಂತ ಚಿಂತನೆ ಬಂದಾಯಿತು. ಆದರೆ ಇವತ್ತು ಕೂಡ ಮುರಳಿ ಮತ್ತು ಅವರು ಶ್ರೀಮತಿಯವರು, ನಾನಿವತ್ತು ನನ್ನ ಕಾಲು 5 ಹೊಲಿಗಳನ್ನಾಗಿ ಆಪರೇಷನ್ ಆಗಿದೆ ನನಗೆ. ಮೊನ್ನೆ ಆಗಸ್ಟ್ 15 ಎಲ್ಲೋ ಅಂದರೆ ಮಾಲಾರ್ಪಣೆ ಮಾಡಿ ಇಳಿಯೋ ಸಂದರ್ಭದಲ್ಲಿ ಸ್ಟೇಜಲ್ಲಿ ಹೊಡೆದು ಓಪನ್ ಆಗಿಬಿಟ್ಟು. ಆದರೆ ನನಗೆ ಒಂದು ವಾರ ಎಲ್ಲಿ ಹೋಗ್ಬಿಡಿ, ಶುಕ್ರವಾರ ತನಕ ಅಂತ ಡಾಕ್ಟರ್ ಹೇಳಿದರು. ಆದರೆ ಕಾರ್ಯಕ್ರಮಕ್ಕೆ ನಮ್ಮ ವಿಜಯ ಬಿಡಲ್ಲ, ನನ್ನ ತಂಗಿ ಸದಾಕಾಲ ನನಗೆ ಅಣ್ಣ ಎಷ್ಟೊತ್ತು ಬರ್ತೀವಿ, ಅಣ್ಣ ಎಷ್ಟೊತ್ತು ಬರ್ತೀವಿ. ಆಕೆಯ ಮಾತುಗಳಿಗೆ, ಆ ಸೆಳೆತಕ್ಕೆ ಬರ್ತೀನಿ ಬಿಡಮ್ಮ, ಎಷ್ಟು ಗಂಟೆಗಿದೆ ಅಷ್ಟೊತ್ತು ಬರ್ತೀನಿ ಅಂತೇಳಿ ನಾನು ಕೊಳ್ಳೇಗಾಲದಿಂದ ಬಂದೆ. ಒಂದು ಖುಷಿ ಇದೆ, ಯಾಕೆಂದರೆ ನಾವು ಈ ಜೊತೆಯಲ್ಲಿ ಪಾಲ್ದಾಗ ಆಗಿರುವಂಥ ಸಂಸ್ಥೆ ಇದು. ಇದಕ್ಕೆ ಎಂತೆಂಥ ಘಟಾನುಘಟಿಗಳಿಗೆ ಹಂಸರತ್ನ ಪ್ರಶಸ್ತಿಯನ್ನು ಕೊಡ್ತಿದ್ವಿ. ಆಗ ಅದಕ್ಕೆ ಎಂತೆಂಥವ್ರು ಭಾಜನರಾಗಿದ್ದಾರೆ. ಪಂಡ್ರಿಬಾಯಿ ಅವರು, ಅಶ್ವಥ್ ಅವರು, ಜಿ ಬಿ ಅಯ್ಯರ್ ಅವರು, ಎಸ್.ಎ. ಕರೀಂ ಖಾನ್ ಅವರು, ಆ ಥರ ಅತ್ಯಂತ ದೊಡ್ಡ ರಾಜೇಶ್ ಅವರು, ಹಿರಿಯ ಕಲಾವಿದರುಗಳಿಗೆ ಹಂಸರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ. ಹಂಸ ಪ್ರಶಸ್ತಿಗಳನ್ನು, ವಿವಿಧ ಸೇವೆಗಳನ್ನು ಸಲ್ಲಿಸಿರ್ತಕ್ಕಂಥವ್ರೆ ಕನಿಷ್ಠ 20 ಜನಕ್ಕೆ ಪ್ರತಿ ವರ್ಷ ಕೊಡ್ತಿದ್ವಿ. ಹಂಸ ಸಮ್ಮಾನ್ ಈ ಥರ ಸರಸ್ವತಿ ಪುತ್ರರಿಗೆ, ಆ ಸರಸ್ವತಿಯನ್ನು ನಂಬ್ಕೊಂಡು ಬೆಳೆದಿರ್ತಕ್ಕಂಥವ್ರಿಗೆ ಅವರು ಕೂಡ ಅದೇ ಒಟ್ಟು 47 ಜನಕ್ಕೆ ಕೊಟ್ಟಿರ್ತಕ್ಕಂಥ ಹಂಸರತ್ನ ಪ್ರಶಸ್ತಿ. ತುಂಬ ದೊಡ್ಡ ಪ್ರಶಸ್ತಿ. ಅದಕ್ಕೆ ಜಿ ಬಿ ಅಯ್ಯರ್ ಅವರು ಒಂದು ಮಾತು ಹೇಳಿದ್ರು. ಅವರು ಅದನ್ನು ಸ್ವೀಕಾರ ಮಾಡಿದ ನಂತರ, ನಾನು ಬೇಕಾದಷ್ಟು
ನನ್ನ ಮೀರಿ ನಾನು ಬೆಳೆದಿದ್ದೀನಿ. ನನಗೆ ಅನೇಕ ಪ್ರಶಸ್ತಿಗಳು ನನಗೆ ದೊರಕಿದೆ. ಸ್ವರ್ಣ ಕಮಲದಂಥ ಪ್ರಶಸ್ತಿನ ಗಳಿಸಿದ್ದೀನಿ, ಕೊಟ್ಟಿದ್ದಾರೆ ನನಗೆ, ನನ್ನನ್ನು ಗುರುಸಿ. ಆದರೆ ಹಂಸರತ್ನ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಅವೆಲ್ಲಕ್ಕಿಂತ ಮಿಗಿಲಾಗಿರೋದು ಅಂತ ಭಾಷಣ ಮಾಡಿದ್ದಾರೆ. ಈ ಥರ ಅಷ್ಟು ಶಿಸ್ತುಬದ್ಧ ಕಾರ್ಯಕ್ರಮವನ್ನು ಮಾಡ್ತಾ KS ನಿಸಾರ್ ಅಹಮದ್ ಅವರಿಗೆ, ಹಾಗೆ ಅನೇಕ ಕಲಾವಿದರಿಗೆ, ರಂಗಭೂಮಿ ಚಟುವಟಿಕೆಯಲ್ಲಿದ್ದಂಥವ್ರಿಗೆ, ಸಿನಿಮಾದಲ್ಲಿ ಭಾಳಷ್ಟು ಸೇವೆ ಸಲ್ಲಿಸಿದಂಥವ್ರಿಗೆ, ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವಂಥ ಎಲ್ಲ ಘಟಾನುಘಟಿಗಳಿಗೆ ಆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇವತ್ತು ಭಾಳ ಸಂಕಷ್ಟ ಪರಿಸ್ಥಿತಿಗಳಲ್ಲೂ ಈ ಕಾರ್ಯಕ್ರಮವನ್ನು ಮುರಳಿ ಮತ್ತು ಶ್ರೀಮತಿ ವಿಜಯ ಮುರಳೀಧರ್ ಭಾಳ ಹೆಜ್ಜೆ ಇಟ್ಕೊಂಡು ಬಿಡಬಾರ್ದು, ಈ ಸಂಸ್ಥೆ ಉಳಿಸೋದ್ರ ಜೊತೆಗೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಅದೇ ರೀತಿ ಪ್ರತಿ ವರ್ಷ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ದತ್ತಿಯನ್ನು ಪ್ರಾರಂಭಿಸಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು. ಒಂದೊತ್ತು ನಾವು ಕನ್ನಡ ರಾಜ್ಯೋತ್ಸವನ ಎಲ್ಲೂ ಮಾಡಲ್ಲ. ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಮಾಡೋದೇ ಕಿದ್ವಾಯಿ ಆಸ್ಪತ್ರೆಯಲ್ಲಿ. ಕಿದ್ವಾಯಿ ಆಸ್ಪತ್ರೆಯ ಆವತ್ತಿನ ನವೆಂಬರ್ 20ನೇ ತಾರೀಕು ಪ್ರತಿ ವರ್ಷವೂ ಅಲ್ಲಿ ಉಪಹಾರದ ವ್ಯವಸ್ಥೆ, ಅಲ್ಲಿರತಕ್ಕಂಥ ಎಲ್ಲ ಸುಮಾರು 7 ರೀತಿಯ ಹಣ್ಣುಗಳು, ಮತ್ತು ಅವರಿಗೆ ಸಿಹಿ, ಬ್ರೆಡ್, ಬಿಸ್ಕೆಟ್, ಇತರೆ ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಚಾಕ್ಲೇಟ್ ಬಾಕ್ಸು ಮತ್ತು ಇತರೆ ಅವರಿಗೆ ಬೇಕಾಗಿರುವಂಥ ಇಷ್ಟವಾದಂಥ ಆಹಾರ ಪದಾರ್ಥಗಳನ್ನ ಕೊಡ್ತಕ್ಕಂಥದ್ದು ಕೂಡ ಆಯೋಜನೆ ಮಾಡಿ ನಿರಂತರವಾಗಿ ನಡೀತಾ ಇದೆ. ನಾವು ಯಾರು ಇರಲಿ ಇಲ್ಲದೆ ಇರಲಿ ಆ ಕಾರ್ಯಕ್ರಮ ನಿರಂತರ ಮಾಡೋದಕ್ಕೆ ಒಂದು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದೆ. ಪ್ರತಿ ವರ್ಷ ಹಣ್ಣುಗಳು ಕೊಡೋದು ಮಾತ್ರ ನಾವೆಲ್ಲ ಸಂಸ್ಥೆಯಿಂದ ಹೋಗಿ, ಹೀಗೆ ಯಾವ್ರ ಹತ್ರ ಏನೂ ಇಲ್ಲ. ಮುರಳಿಯವರು ಪ್ರಾರಂಭದ ಕಾಲದಿಂದ ಇಲ್ಲಿ ತನಕನೂ ನೋಡಿದ್ದೀನಿ. ಪ್ರತಿ ಕಾರ್ಯಕ್ರಮವೂ ಅಚ್ಚುಕಟ್ಟಾಗಿರುತ್ತೆ, ಪ್ರತಿ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿರುತ್ತೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರಿಗೆ ಪ್ರೀತಿಯಿಂದ ಒಂದಿಷ್ಟು ಸಹಾಯವನ್ನು ಮಾಡೋಂಥ ಎಲ್ಲ ಜನರು ಅವ್ರ ಜೊತೆಗಿದ್ದಾರೆ. ಅವರು ಈ ಕಾರ್ಯಕ್ರಮ ನಡೆಸೋದಕ್ಕೆ ಸಹಾಯವನ್ನು ಮಾಡ್ತಿರೋದ್ರಿಂದನೇ, ಅಂತಹ ದಾನಿಗಳು ನಮ್ಮ ಜೊತೆಗೆ ಇರೋದ್ರಿಂದಲೇ ಈ ಕಾರ್ಯಕ್ರಮ ನಿರಂತರವಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಒಬ್ಬರ ಹತ್ರ ಸಾಕಷ್ಟು ಹಣ ಇರ್ಬೋದು, ಕೋಟ್ಯಾಧೀಶ್ವರ ಇರ್ಬೋದು, ಯಾರು ಕಲಾ ಸೇವೆಯನ್ನು ಮಾಡೋರು ಯಾರಿಲ್ಲ. ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ನಾನು ಈ ಸಂಸ್ಥೆ ನಂತರ ನಾನು MLA ಆದಂಥವ್ರು, ಅದು ಪಕ್ಷೇತರವಾಗಿ ಇದ್ದಂಥವ್ರು ಕೊಳ್ಳೇಗಾಲ ಕ್ಷೇತ್ರದಿಂದ. ಒಂದು ಅವಕಾಶ ಸಿಕ್ಕಿದ ನಂತರ ನಾವು ನಂಬಿರ್ತಕ್ಕಂಥ ಈ ಕಲಾ ಸರಸ್ವತಿಯ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜನಪದ ಸಂಭ್ರಮಗಳನ್ನು ಪ್ರಾರಂಭಿಸಿದ್ದೇ ನಮ್ಮಿಂದ. 2004ರಲ್ಲಿ ನಾನು MLA ಆದಮೇಲೆ ಕುಮಾರಸ್ವಾಮಿ ಅವರು ಮತ್ತು ಧರ್ಮ್ ಸಿಂಗ್ ಅವ್ರ ಮುಖಾಂತರ ಎಲ್ಲನೂ 2004ರಿಂದ ಪ್ರಾರಂಭ ಮಾಡಿ 2007 ತನಕ ನಿರಂತರವಾಗಿ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಜಿಲ್ಲಾ ಕೇಂದ್ರದಲ್ಲಿ ಜನಪದ ಸಂಭ್ರಮಗಳನ್ನು ಮಾಡಬೇಕು ಅನ್ನೋಂಥ ಒಂದು ಆದೇಶವನ್ನು ಮಾಡೋದ್ರ ಮುಖಾಂತರ ಎಲ್ಲ ಕಡೆನೂ ಹಾಡಲಿ. ಅಂದರೆ ಅದರಲ್ಲೂ ವಿಶೇಷವಾಗಿ ಏನಂದರೆ ಜನಪದ ಕಲಾವಿದರಿಗೆ 4 ಪೈಸೆ ಬೆಲೆ ಇಲ್ಲ. ಸರ್ಕಾರದಲ್ಲಿ ಗೌರವ ಕೊಡಲ್ಲ, ಅಥವಾ ಒಳ್ಳೆ ಕಾರ್ಯಕ್ರಮಗಳು ಬದಲು ಅವ್ರಿಗೆ ಯಾರು ಗೌರವ ಕೊಡೋದಿಲ್ಲ. ಎಲ್ಲೋ ಒಂದು ಕಡೆ ಅವ್ರು ಕೊಡ್ತಕ್ಕಂಥ ರೂಮ್ ಆಗಲಿ, ಅವ್ರು ಕೊಡ್ತಕ್ಕಂಥ ಊಟ ಆಗಲಿ, ಅವರ ಉಪಚಾರ ಆಗಲಿ, ಯಾವುದೂ ಸರಿ ಮಾಡಲ್ಲ. ಕೊನೆಗೆ ಅವ್ರು ಕೊಡ್ತಕ್ಕಂಥ ಸಂಭಾವನೆ ಇದೆಯಲ್ಲ, ಅದು ತುಂಬ ನೆಗ್ಲಿಜಿಬಲ್. ಯಾರನ್ನೋ ಒಬ್ಬರು ಮುಂಬೈಯಿಂದ ಬಂದವ್ರನ್ನ, ಎಲ್ಲಿಂದನೋ ಬಂದವ್ರನ್ನ ಆಧರಿಸಿ 16 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತಾರೆ. ಅದೇ 16 ಲಕ್ಷ ರೂಪಾಯಿನಲ್ಲಿ ನಮ್ಮ ಜನಪದ ಕಲಾವಿದರಿಗೆ ಕೊಟ್ಟರೆ ಸಂಭ್ರಮದಿಂದ ಇಡೀ ತಾಲೂಕು ಕೇಂದ್ರಗಳೆಲ್ಲ ಕುಣಿದಾಡ್ತಾರೆ. ಹಾಗಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಸ್ವಲ್ಪ ಒಂಚೂರು ಬದಲಾಗಬೇಕು. ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಬಾಬಾ ಮೇಡಮ್ ಇದ್ದಾರೆ, ಸಹಾಯ ಮಾಡ್ತಾರೆ, ಬಂದವ್ರಿಗೆಲ್ಲ ಕೇಳಿದವ್ರಿಗೆಲ್ಲ ಕನಿಷ್ಠ ಮಾರ್ಗದರ್ಶನ ಮಾಡುವಂಥವ್ರು ಅನೇಕರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಸಂಸ್ಕೃತಿ ಪರಂಪರೆ ಉಳಿಬೇಕು ಅಂದರೆ ಸರ್ಕಾರಗಳು ಯಾರಿಗೆ ಸರಿಯಾದಂಥ ಖಾತೆ ಕೊಡೋಕ್ಕಾಗಲ್ಲ, ಕೊಡೋಕ್ಕೆ ಪಟ್ಟಿನಲ್ಲಿ ಕೊನೆಯಲ್ಲಿರೋದೇ ಇದು ಕನ್ನಡ ಸಂಸ್ಕೃತಿ ಇಲಾಖೆ, ಸಣ್ಣ ನೀರಾವರಿ ಅಥವಾ ಯುವಜನ ಸೇವಾ ಇಲಾಖೆ. ಯಾವ ಇಲಾಖೆಯನ್ನು ಭದ್ರಪಡಿಸ್ಬೇಕು ಆ ಭದ್ರ ಇಲಾಖೆಯನ್ನು ಪಡಿಸೋದು ಬಿಟ್ಟು ಉಳಿದಕ್ಕೆಲ್ಲ ಉತ್ತೇಜನ ಕೊಡ್ತಕ್ಕಂಥದ್ದು ಸರ್ಕಾರದ ನೀತಿಗಳಾಗಿದೆ. ಅದು ಬದಲಾಯಿಸಬೇಕು ಅನ್ನೋಂಥ ಚಿಂತನೆ ಕೂಡ ಇತ್ತು. ಆದರೆ ನಮಗೆ ಅವಕಾಶಗಳು ಮತ್ತೊಬ್ಬರಿಗೆ ಸಿಕ್ಕಲಿಲ್ಲ, ಮತ್ತು ಅದು ಆಗಲಿಲ್ಲ, ಅದು ಪ್ರಶ್ನೆ ಬೇರೆ. ಆದರೆ ನಾವು ಅವ್ರನ್ನ ಗೌರವಿಸೋದಕ್ಕೆ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ, ಮತ್ತು ಇಂಥದ್ದೇ ನಮ್ಮ ಪರಿಸರದಲ್ಲಿರ್ತಕ್ಕಂಥವ್ರನ್ನ ನಮ್ಮ ಸಂಸ್ಕೃತಿವಂತರ ಮಾಡಲಿಲ್ಲ, ಸುಸಂಸ್ಕೃತಿ ಮಾಡಲಿಲ್ಲ ಅಂತಂದರೆ ನಮ್ಮ ಸಂಸ್ಕೃತಿ ಎಲ್ಲ ಹೋಗುತ್ತೆ, ನಾವೇನು ಉದ್ಧಾರ ಆಗುತ್ತೆ. ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವ್ನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅಂತ. ಓಟ್ ಹಾಕಪ್ಪ ಅಂದರೆ ನಮ್ಮ ಜನನೇ ಬರೋಲ್ಲ. ಎಲ್ಲ ಒಂದು 60-70% ಬರ್ತಾರೆ, 30% ಜನ ಈಗಲೂ ಓಟ್ ಹಾಕಲ್ಲ, ಒಳ್ಳೆಯವರೇ ಓಟ್ ಹಾಕಲ್ಲ. ಅವ್ರು ಬದಲಾಯಿಸಿದ್ರೆ ಯಾವ ಸರ್ಕಾರಗಳು ಬೇಕಾದರೂ ಬದಲಾಗ್ತವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚಟುವಟಿಕೆಯನ್ನು ಮಾಡೋದ್ರ ಮುಖಾಂತರ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನೆರವೇರಿಸಿದ್ದಾರೆ. ಮತ್ತು ಮುಂದೂ ಕೂಡ ನಾವೆಲ್ಲ ಜೊತೆಗಿರ್ತೀವಿ. ನಮ್ಮ ಕೈಲಿ ಎಲ್ಲಿ ತನಕ ಶಕ್ತಿ ಇರುತ್ತೆ ಅಲ್ಲಿ ತನಕನೂ ಕೂಡ ಹಂಸ ಜ್ಯೋತಿ ಉಳಿಯುತ್ತೆ, ಬೆಳೆಯುತ್ತೆ, ನಿಮ್ಮಂಥವ್ರ ಸಹಕಾರದಿಂದ ನಡೆಯುತ್ತೆ ಅನ್ನೋಂಥ ಮಾತನ್ನು ತಿಳಿಸ್ತಾ ನನಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್ ನಿಮ್ಮ ಮಾತಿಗೆ. ಹಾಗೆ ಹಂಸ ಜ್ಯೋತಿ ಹೆಸರೇ ಹೇಳೋ ಹಾಗೆ
ಜ್ಯೋತಿ ಸದಾಕಾಲ ಬೆಳಗ್ತಾನೆ ಇರಬೇಕು. ಅದು ನಿಮ್ಮಂಥ ಮತ್ತು ಎಲ್ಲರಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಂಸ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದಂತಹ ಶ್ರೀಯುತ ಎಸ್ ಶರವಣನ್ ಸರ್ ಅವರು ದಯವಿಟ್ಟು ಮಾತನಾಡಬೇಕು. ಒಂದೆರಡು ನುಡಿಗಳು ಗೊತ್ತು, ಅವ್ರಿಗೂ ಸಮಯದ ಮಿತಿ ಇದೆ ಅಂತ, ಹಾಗಾಗಿ ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಕೇಳ್ತಾರೆ.